ಮೇಲ್ಗಡೆ RPM ತೋರಿಸುತ್ತೆ, ಕೆಳಗೆ ಟೈಮ್ ತೋರಿಸುತ್ತೆ. ಲೆಫ್ಟ್ ಅಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, ರೈಟ್ ಅಲ್ಲಿ ಸ್ಪೀಡೋಮೀಟರ್ ಇದೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ. ಸ್ವಿಚ್ ಗೇರ್ ಕ್ವಾಲಿಟಿ ಮಾತ್ರ ಬಾಂಬ್ ಆಗಿದೆ ಈ ಗಾಡಿನಲ್ಲಿ. ಅಪಿಯರೆನ್ಸ್ ಚೇಂಜ್ ಮಾಡೋದ ಇರಪ್ಪ, ನೈಟ್ ಮೋಡ್ ಹಾಕೊಳ್ಳೋದ. ಕಪ್ಪಾಗಿರ್ಬೇಕು ನಮ್ಗೆ, ಕಪ್ಪು ಕಸ್ತೂರಿ. ಯೂಶಲಿ ಬೇರೆ ಗಾಡಿಗಳಲ್ಲಿ ಪವರ್ ಜಾಸ್ತಿ ಇರುತ್ತೆ, ಟಾರ್ಕ್ ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ. ಆದ್ರೆ ಈ ಗಾಡಿನಲ್ಲಿ ಉಲ್ಟಾ ಗುರು. ಇದರಲ್ಲಿರೋದು 440cc 28 bhp 38 Nm ಟಾರ್ಕ್ ಇರುವಂತ ಏರ್ ಮತ್ತೆ ಆಯಿಲ್ ಕೂಲ್ಡ್ ಇಂಜಿನ್. ಇದೇನಕ್ಕಪ್ಪ ರಿಯಲ್ ಹಾರ್ಲೆ ಅಲ್ಲ ಅಂತ ನೋಡೋದಾದ್ರೆ, ಒಂದು ಇದರಲ್ಲಿರೋದು ಸಿಂಗಲ್ ಸಿಲಿಂಡರ್ ಇಂಜಿನ್. ಇದು ತನಕ ನಾವು ನೋಡಿರೋ ಹಾರ್ಲೆ ಡೇವಿಡ್ಸನ್ ಎಲ್ಲ ಆಲ್ಮೋಸ್ಟ್ V12 ಇಂಜಿನ್ ಇರುತ್ತೆ. ಅದನ್ ಬಿಟ್ರೆ ಕಾಸ್ಟ್ 3,75,000 ಯಾರು ಗುರು ಹಾರ್ಲೆ ಡೇವಿಡ್ಸನ್ ಕೊಡ್ತಾರೆ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇದನ್ನ ಒಂದು ಹಾರ್ಲೆ ಡೇವಿಡ್ಸನ್ ಅಂತ ನೋಡಿದೆ, ಒಂದು ಹೀರೋ ಪ್ರಾಡಕ್ಟ್ ಅಂತ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು ಗಾಡಿ. ಮುಂದೆ ಇರುವಂತ ಟ್ರೆಲಿಸ್ ಫ್ರೇಮು ಎಂಜಿನ್ ಮೇಲೆ ಮೌಂಟ್ ಆಗಿದೆ. ಎಷ್ಟೊಂದ್ ಜನಕ್ಕೆ ಹಿಂದ್ಗಡೆ ಇರುವಂತ ಫೆಂಡರ್ ಇಷ್ಟ ಆಗೋದಿಲ್ಲ. ಆ ಗ್ಯಾಪ್ ಏನಿದೆ ವೀಲ್ಗೂ ಮತ್ತೆ ಹಿಂದ್ಗಡೆ ಕೂತ್ಕೊಂಡ ಕೆಳಗಡೆ ಹೋಗ್ಬಿಡುತ್ತೆ. ಗೇಟು ಓವರ್ ಆಗಿ ಕುಯ್ಬೇಡ. ಪ್ರತಿ ಒಂದು ಗೇರ್ ಶಿಫ್ಟ್ ಮಾಡಿದಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ ಗೇರ್ ಚೇಂಜ್ ಮಾಡ್ತಾ ಇದೀರಾ ಅಂತ.